ಸರಿ ಓಕೆ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಹಾಯ್ ಹೇಳ್ಬೇಕು ಏನೆಲ್ಲ ಅರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ ಅದೆಲ್ಲ ನಾನು ಸಾಕ್ಷಿ ಹೆಂಗ ಅನ್ಸ್ತದೆ ನಾವು ಪಾಂಡಿಚೇರಿಗೆ ಹೋಗ್ತಾ ಇರೋದು ಅದು 4 ವರ್ಷ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಒಟ್ನಲ್ಲಿ ಮನೆಯಿಂದ ಒಟ್ನಲ್ಲಿ ಈಚೆ ಬಂದಿದ್ದೀವಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾನು ದೊಡ್ಡೋಳು ಇಲ್ಲಿ, ಸೊ ನಾನು ಹೇಳೋ ಮಾತು ಎಲ್ಲರೂ ಕೇಳಬೇಕು. ನಾನು ಎಲ್ಲಿ ಕರ್ಕೊಂಡು ನೋಡಿ ಫಸ್ಟ್ ಬಂದು ಕುತ್ಕೊಂಡಿದ್ದ ತಕ್ಷಣ ಸಾಂಬಾರು ಚೆಲ್ಕೊಂಡು ಆಮೇಲೆ ಮಲ್ಕೊಂಡು ಅದೆಲ್ಲ ಹೇಳ್ಬಾರ್ದು. ಆಮೇಲೆ ಎಲ್ಲ ಬರ್ಬಿಟ್ಟು ಈ ಬಾರ್ನ ಬಿಚ್ಚಾಕೊಂಡು ಹಾಕು ಇಲ್ಲೊಂದು ಬಾರ್ ಇದೆ, ಈ ಬಾರ್ ನೋಡಿ ಎಲ್ಲರ ಮುಖದಲ್ಲೂ ಎಕ್ಸೈಟ್ಮೆಂಟ್ ನೋಡಿ. ನಾವು ಹಾಕು ಹಾಕದ್ ದಕ್ಷಿಣ ತಗೊಂಡು ಇವಳನ್ನ ನಂಬ್ಕೊಂಡು ನಾವು ಬರ್ಬೇಕಂತೆ. ಈಗ ನೀವು ತಲೆ ಕೆಡಿಸ್ಕೊಬಿಡಿ, ಅಲ್ಲಿ ಏನೇ ಆದ್ರೂ ನಾನು ನಿಮ್ಮನ್ನ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ. ನಾನು ಹೇಳೋ ಮಾತು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನು ಹೇಳ್ಕೊಡ್ ನನ್ನ ಫಾಲೋ ಮಾಡಿ. ನಾನು ಎಲ್ಲೇ ಹೋದ್ರು ಅಕ್ಕನ ಕೇಳ್ಕೊಂಡು ಹೋಗ್ಬೇಕಲ್ಲ. ಆಲ್ರೆಡಿ ಯಾಕೆ ಹಿಂಗಾಗಿದ್ಯಾ? ನಗು ಬರ್ಲಿಲ್ವಾ? ಯಾಕೆ ದಕ್ಷ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ನಾನು ಲಾಗಲ್ಲಿ ಮಾತಾಡೋದು ನಿಂಗೆ ಎಕ್ಸೈಟ್ಮೆಂಟ್ ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಟ್ರಿಪ್ ಪ್ಲಾನ್ ಮಾಡಿರೋದೆಲ್ಲ ಹೇಳು, ಬುಕ್ಕಿಂಗಿಂದ ಹಿಡಿದು ಹೋಟೆಲು ಸ್ಟೇಗೆ ಎಲ್ಲ ಇದು. ಅಟ್ಲೀಸ್ಟ್ ನಾನು ಸಾಕ್ಷಿ ಸ್ವಲ್ಪ ಇನ್ಪುಟ್ಸ್ ಕೊಡ್ತಾ ಇದ್ವಿ. ಅಟ್ಲೀಸ್ಟ್ ಬೆಟರ್ ಏನೋ ಒಂಚೂರು ಇದೆ ನೋಡಿ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೂ ಗೊತ್ತಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎಲ್ಲೋಗ್ತೀವಿ ದಕ್ಷು? ಮೆಡಿಸಿನ್ಸ್ ನಮ್ಗೆ ತಂದಿದ್ಯಾ? ಓಕೆ, ಸಿ ಯು ಇನ್ ಪಾಂಡಿಚೇರಿ. ಕಷ್ಟ ಆಗ್ತಾ ಇದೆ ಗುರು, ಸ್ಕ್ಯಾಮ್ ಮಾಡ್ತಾರೆ. ಆಗ್ಲೇ ಸ್ಕ್ಯಾಮ್ ಮಾಡ್ತಾರೆ. ಏನು ಮಾಡೋದು, ನಮಗೆ ತಮಿಳ್ ಬರಲ್ಲ. ನನ್ನ ಹತ್ರ ಬೇರೆ ಬಂದು ಹಿಂದಿಯಲ್ಲಿ ಮಾತಾಡ. ನೀನು ಹಿಂದಿ ಹೇಳ್ತಾರ ಕಾಣ್ತಿದ್ದೆ. ನಾನು ಅದಕ್ಕೆ ಹೇಳಿದೆ ನನ್ನ ತಮಿಳ್ ಬರುತ್ತೆ. ನನಗೂ ದಕ್ಷಿಗೂ ಪರವಾಗಿಲ್ಲ. ಆ್ಯಕ್ಚುಲಿ ನಾವಿಲ್ಲಿ ಫ್ರೆಂಚ್ ಕಾಲೋನಿ ಹತ್ರ ಶ್ರೀ ಕುಮಾರನ್ ಸಿಲ್ಕ್ಸ್ ಹತ್ರ ಇಳಿದಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ನಮಗೆ ಕ್ಯಾಬ್ ಬುಕ್ ಮಾಡಿದ್ರೆ ಊಬರ್ ಸಿಗುತ್ತೆ. ಕ್ಯಾಬ್ ಬುಕ್ ಮಾಡಿದ್ರೆ 300 ಎಷ್ಟು ಕ್ಯಾಬು 350 ಏನೋ ತೋರಿಸ್ತೀವಿ. 350 ತೋರಿಸಿದೆ. ಆಟೋಗೆ 700 ಅಂತೆ. ಆಟೋಗೆ 700 ಕೊಟ್ಬಿಟ್ಟು ಬನ್ರಿ ಅಂತ. ಅಂದ್ರೆ 4 ಜನ ಇದ್ದೀವಿ ಅಂತ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಎಷ್ಟು ಸೆಕೆ ಇದೆ ಅಂದರೆ ಸಖತ್ ಸೆಕೆ ಇದೆ. ಓ ದಟ್ಸ್ ಕ್ಯೂಟ್. ಇಲ್ಲ It's beautiful. Here we are here. ಇಷ್ಟೇ ಇವಳೇ ಬುಕ್ ಮಾಡಿದ್ದು. ಅವಳು ಬ್ರೋ ಪ್ಲೀಸ್ ಗ್ರೀಕ್ ಬೇಗ ಒಂದು ದಿವಸ ಆದರೂ ಹೋಗೋಣ ಅಂತ. One nightಗೆ we are here and it's beautiful. Good job. It's actually beautiful. And I think it's budget friendly. ಯಾ. ಒಂದು ರೂಮಿಗೆ ನಮ್ಗೆ ಎಷ್ಟಾಯಿತು? 2 ರೂಮಿಂದನೂ 11,000 ವಿತ್ ಬ್ರೇಕ್ಫಾಸ್ಟ್. ಅವ್ರ ರೂಮು ಪಕ್ಕದಲ್ಲಿದೆ, ನಮ್ಮದು ಇದು. ಐ ಗಿವ್ ಯು ಅ ರೂಮ್ ಟೂರ್. ದಿಸ್ ಇಸ್ ಗ್ರೀಕ್ ಬೇ. ಕ್ಯೂಟ್. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಪ್ರೈವೇಟ್ ಬೀಚ್ ಇದೆ. ಇದು ಅವ್ರ ರೂಮು, ಇದು ನಮ್ಮ ರೂಮ್. ಇದು ನಮ್ಮದು ಸಿಟ್ಟಿಂಗ್ ತಿನ್ನೋದು ಏರಿಯಾ, ಅದು ನಮ್ಮ ರೂಮ್ಸು.
ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಅಡಿಕೆ ತೋಟ ಅಲ್ಲಲ್ಲ ಸಾರಿ ಏನಿದು ಅಡಿಕೆ ತೋಟ. ಅಡಿಕೆ ತೋಟನೇ ಅದು. ಅಡಿಕೆ ತೋಟನೇ ಹೌದು. ನಮಗೆ ಪ್ರೈವೇಟ್ ಬೀಚ್. ನನಗೆ ಮಾಡು. ಓಕೆ ಬ್ಯಾಗ್ ಯಾಕೆ ಬ್ಯಾಗ್ ಇಡು ವಾಪಸ್ಸು ಬಿಡು ಅದು ಫೋನ್ ಬಿಡು. ಹಾಂ ಓಕೆ ಹಂಗ ಗೊತ್ತಾಯ್ತು. ಅಂದ್ರೆ ನೀನು ನಂದು ನೀನು ಮಾಡು ನನ್ನ ಗೊತ್ತಾಯ್ತು. This is room number 105. Let's go. Hi. ನನಗೂ ಇದೆ ಕಳಿಸು ಸಾಕು. ನೋಡಿ ದಿಸ್ ಇಸ್ ಅ ರೂಮ್ ವೆರಿ ಕ್ಯೂಟ್. ಚಿಕ್ಕದಾಗಿ ವೆರಿ ಕ್ಯೂಟ್ ವೆರಿ ಕ್ಯೂಟ್. ಆ್ಯಂಡ್ ಇಲ್ಲಿ ಒಂದು ಕುತ್ಕೊಳ್ಳೋಕೆ ಆ್ಯಂಡ್ ದಿಸ್ ಇಸ್ ಆಲ್ಸೋ ಕ್ಯೂಟ್. ಒಂದು ಏರಿಯಾ ಇದೆ ಇಲ್ಲಿ. ಹಾಂ ಕಾಫಿ ಇದೆಯಾ ಆ್ಯಂಡ್ ಟಿವಿ ಕಾಂಪ್ಲಿಮೆಂಟರಿ ಸ್ನ್ಯಾಕ್ಸ್ ಇದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ರೆಸ್ಟ್ ರೂಮ್. ರೆಸ್ಟ್ ರೂಮ್ ಕೂಡ ಕ್ಯೂಟ್ ಆಗಿದೆ. ಯಾ ಸೊ ವಿ ಆರ್ ಹಿಯರ್. ಭಾವನೆ ಅಂಡ್ ದಕ್ಷು ಇದ್ದಾರೆ. ಆ್ಯಂಡ್ ಅದೇ ಹೇಳ್ದಂಗೆ ಇದು ಬಜೆಟ್ ಫ್ರೆಂಡ್ಲಿ ಅನಿಸ್ತು. ಚಿಕ್ಕ ರೂಮ್ಸ್ ಆಗಿರ್ಬೋದು ಬಟ್ ಕೋಸಿ ಆ್ಯಂಡ್ ಕ್ಯೂಟ್ ರೂಮ್ಸ್. ಐ ಥಿಂಕ್ ನಮಗೆ ಸಾಕು. ನಾವೇನು ರೂಮ್ಸ್ ಅಲ್ಲಿ ಜಾಸ್ತಿ ದ ವೈಬ್ ಇಸ್ ರಿಯಲಿ ಗುಡ್. ಇಟ್ಸ್ ವರ್ತ್ ಸ್ಟೇ. ಆಕ್ಚುಲಿ ಒಂದು ಫೋಟೋ ಸ್ಟುಡಿಯೋ ಇದೆ ಗೊತ್ತಾ ಬೆಂಗಳೂರಲ್ಲಿ. ನಾವು ಫೋಟೋ ಶೂಟ್ ಹೋಗ್ತೀವಿ. ಯಾವ್ದು ಗೊತ್ತಾಯ್ತಾ? ನಾವು ಫುಲ್ ವೈಟ್ I think ಸೇಮ್ ಅದೇ ತರ ಬೈಬಲ್ I think that is inspired by this. So excited. ಆ ವೈಬ್ ಒಂದ್ಸತಿ ನಿಮ್ಗೆ ಸೆಟ್ ಆಗಿಬಿಟ್ರೆ ಸದ್ಯ ಹೊಟ್ಟೆ ಸಿಗೋದೆಲ್ಲ ವೈಟ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. We didn't tell about the scan. ಆಟೋದಲ್ಲಿ 700 ಅಂತೆ. ಅಂದ್ರೆ ಒಂದು ಆಟೋ ಅಲ್ಲಿ 4 ಜನ ಹೋಗಂಗಿದ್ರೆ 700 ಅಂತೆ. ಇನ್ ಕೇಸ್ ನೀವು 2 ಆಟೋ ತಗೊಂತೀರಾ ಅಂದ್ರೆ 2 ಆಟೋ ತಗೊಳ್ಳಿ 500 ತಗೊಂಡಿ ಅಂದ್ರೆ 1 ಪರ್ಸನ್ 250 ತರ ತಗೊಳ್ಳೇನಂತ. ಆಮೇಲೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಅವ್ರ ಕ್ಯಾಬಲ್ಲೇ ಬಂದ್ವಿ. ಬಟ್ ಅವಳೇ ಮಾಡಿದ್ದು ಪಾಪ. ಆಯ್ತು ನಾವು ಅಂದ್ರೆ ವಿ ಆರ್ ಅ ಟೀಮ್. We are a team. How can you say this, Bhavana? But ನಮಗೆ complimentary snacks ಎಷ್ಟು ಇಷ್ಟ ಆಯ್ತು. ನಮ್ಗೆ ಆಕ್ಚುಲಿ ಯಾರೋ ಒಬ್ಳೆ ಕ್ಯಾಬ್ ಅವ್ರು ಬಂದ್ರು. ಅವರು ತುಂಬಾ ಕಮ್ಮಿಗೆ ಕರ್ಕೊಂಡ್ ಬಂದ್ರು 550. ಸೊ ಐ ಥಿಂಕ್ ದೇ ಕೆನ್ ಬರೋರು ಉಬರ್ ಓಲಾನ ಅದು ಓಲಾ ಮಾಡಿದ್ವಿ. ಓಲಾ ಬುಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಇಟ್ ಜಸ್ಟ್ ಕಾಸ್ಟೆಡ್ ಅರೌಂಡ್ 550 ಫಾರ್ 4 of us. ಬಟ್ ಫುಲ್ AC ಇಲ್ಲ ಆರಾಮಾಗಿ ಬಂದ್ವಿ. ದೊಡ್ಡ ಬ್ಯಾಗ್ ಲಗೇಜ್ ಇದೆ. ಅದ್ರ ಜೊತೆ ಚಿಕ್ಕ ಬ್ಯಾಗ್ ಬೇರೆ ಇದೆ ನಮ್ದು. ಅದನ್ನ ತಗೊಂಡು ಸ್ಕೂಟಿಲಿ ಹೋಗಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. to take an auto for the luggage. ನಾವಿಬ್ರು ತಗೊಳ್ಳಿ for you guys to come ಅಂತ. ಅದೇನಾಗಿದೆ ಅವ್ರಿಗೆ ಕಮಿಷನ್ ಬರ್ಬೋದು ಮಾಡಿದೀನಿ. ಸೊ ಅದ್ರ ಮೇಲೆ ಅವರು they were insisting us and ನಾವು ಅವ್ರನ್ನ ಫುಲ್ ಅವಾಯ್ಡ್ ಮಾಡಿದ್ರು ಅವ್ರು ಬಿಡ್ತಾ ಇರ್ಲಿಲ್ಲ. ನಮ್ಮಿಂದನೇ ಬರೋರು. ಆಗುತ್ತೆ ಪರವಾಗಿಲ್ಲ. ಅಂಡ್ ಯಾರೋ ಒಳ್ಳೆ ಕ್ಯಾಬ್ ಅವ್ರು ಸಿಕ್ಕಿದ್ರು ಓಲಾ. ಒಂಥರ ಹೆಲ್ದಿ ಇಲ್ಲ ಅವರು. ಅದ್ ಹೆಂಗ್ ಹೋಗ್ತೀರಾ? ದೇ ಆರ್ ನಾಟ್ ಅಲೌಡ್. ನಾವ್ ನೋಡ್ತೀವಿ ಅದ್ ಹೆಂಗ್ ಹೋಗ್ಬಿಡ್ತೀರಾ ಅಂತ. ಪಾಪ ಕ್ಯಾಬ್ ಡ್ರೈವರ್ ಅವರು ನಮ್ಗೆ ಹೇಳಿದ್ರು ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ, ಅಂದ್ರೆ ಹತ್ತಕ್ಕೆ ಬಿಡಲ್ಲ, ನೀವು ಸುಮ್ನೆ ಫ್ಯಾಮಿಲಿ ಅಂತ ಹೇಳ್ಕೊಂಡ್ಬಿಟ್ಟು ಮುಂದೆ ಬಂದ್ಬಿಡಿ ಅಂತ. ನಾವ್ ಅದನ್ನೇ ಮಾಡಿದ್ವಿ. Adios to this beautiful stay. ಮುಗಿತು, ಲೇಟ್ ಆಯಿತು. ಯಪ್ಪ ಎಷ್ಟು ಶೆಕೆ ಅಂದರೆ ಬಿಟ್ಟೋಗಿ ಮನ್ಸು ಬರ್ತಾಯಿಲ್ಲ. ಚೆನ್ನಾಗಿದೆ ಬಟ್ ಐ ಥಿಂಕ್ ಯು ಕ್ಯಾನ್ ಡಿಸೈಡ್ ಇಟ್ಸ್ ಗ್ರೀಕ್ ವೇ ಪಾಂಡಿಚೇರಿ ನಿಯರ್ ಆರೋ ಬೀಚ್. ಬಾ ಹೋಗೋಣ. ಲೆಟ್ಸ್ ಗೋ. ಹಾಂ ಬನ್ನಿ. ಆಯ್ತಾ ಇನ್ನೇನಾದ್ರು ಬೇರೆ? ಅವಳು ಗೊತ್ತು. ಮಾಡೆಲ್ ತರ ಇದೆಯಾ ಬ್ರೋ?
Ready? 5, 6, 7, go! ಮಾಡ್ತಾ ಇದ್ದಾರೆ ಯಾರ್ಯಾರು ಏನೇನು ಇವಾಗ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ನೀನೇನು ಹೊಡಿತೀಯ ದಕ್ಷ? ಪಂಪು ಪುಷ್ ಅದು. ನೀನೇನು ಹೊಡಿತೀಯ ಬ್ರೋ? ಓ ಸ್ಟ್ರೆಚ್. ಓಕೆ ಓಕೆ. ನೀನು ಒಂದೇನಾ? ಇವಳು ಓವರ್ ಏನು ಫ್ರಂಟ್ ಓವರ್, ಟೋಟಲ್ ಓವರ್, ಫುಲ್ ಓವರ್. ನಾವು ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವೂರವರು? ಬೆಳ್ತಂಗಡಿ. ಬೆಳ್ತಂಗಡಿ ಅವಳದೇ ವ್ಲಾಗ್ ಅಲ್ಲಿ ಕಂಟೆಂಟ್ ಆಗಿದ್ದಾಳೆ, ಅದನ್ನ ಶೂಟ್ ಮಾಡಿಕೊಟ್ಟಿದ್ದಂತ ಅವಳು. ನೀವು ಒಂದ್ಸತಿ ಟ್ರೈ ಮಾಡ್ತೀಯ ಅದು ಮಾಡೋಕ್ಕೆ? ಮಾಡ್ಬಿಟ್ಟು ಸುಮ್ಮನೆ ಅವ್ರು ಇಷ್ಟು ದಿನ ಕಲ್ತಿರೋದು ವೇಸ್ಟ್ ಆಗ್ಬಿಡುತ್ತೆ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಏನೇನು ಆಟೋಗ್ರಾಫ್? ಫೋಟೋಗ್ರಫಿ ಇಲ್ಲ, ಫೋನ್ ಇಲ್ಲ ಪಾಪ ಅವ್ರ ಹತ್ರ. ಆಟೋಗ್ರಾಫ್ ನಾವು ಮಾಡಲ್ಲ. ಅದಕ್ಕೆ ಬಂದ್ರೆ ಒಂದು ಜನ ಆಟೋ ಬೇಕು ಅಂತ ಕೇಳಿದ್ರೆ, ಇಲ್ಲ ಅಂದ್ರೆ ಆಟೋ ಕೊಡಿ ಆಟೋ ಹಿಂಗೆ ಮಾಡಿ ಬೀಚ್ ಆಡಿ ಬಂದು ರೆಡಿ ಆದ್ವಿ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ನಮ್ಮದು ಕಾಮನ್ ಅಜೆಂಡಾ ಎಲ್ಲದರಲ್ಲೂ ರೆಡಿ ಆದಮೇಲೆ ಒಂದು ರೀಲ್ಸ್ ಮಾಡಲೇಬೇಕಲ್ವ. ಸೊ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ರೆಡಿ ಆದೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಮ್ಮದು ಥೀಮ್ ಇದೆ ಬ್ಲೂ ಆ್ಯಂಡ್ ವೈಟ್. ನಾವು ರೆಡಿ ಆಗಿ ರೀಲ್ಸು ಪ್ರಾಕ್ಟೀಸ್ ಮಾಡಾಯಿತು. ಮೇಡಮ್ ಅವರು ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಹಲೋ, ನಾನು ಲೇಟ್ ಬಂದಿದ್ದು, ನೀನು ಫಸ್ಟ್ ಬಂದು ರೆಡಿ ಆಗಿದ್ಯಾ? ಆ್ಯಕ್ಚುಲಿ ಆ ರೂಮ್ ಸ್ವಲ್ಪ ಕತ್ಲೆ ಇದೆ, ಈ ಕಡೆ ಬಾ. ಹ್ಞೂ, ನಾನು ರೌಟ್ ತೋರಿಸ್ತೀನಿ ನಮ್ಮ ಥೀಮ್. ಒಂದೇ ನಿಮಿಷ ಲೈನ್ ಹಾಕೊಂತಿದ್ದೀನಿ. ಇದು ನಮಸ್ತೆ, ಇದು ನಮಸ್ತೆ, ಇದು ನಮ್ಮ ಬೀಚ್. It's fun guys. Pondicherry is the safest place for women ಅಂತ ಹೇಳ್ತಾರೆ. ನಮ್ಗೆ ಅದು ಫೀಲ್ ಆಗ್ತಾ ಇದೆ. ರಾತ್ರಿ 8 ಗಂಟೆ ಆಯ್ತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸ ಹಾಡಿದ ಹಾಡುಗಳನ್ನ ಕತ್ತರಾಗ್ದಲ್ಲಿ ಹಾಡಿ ನಮ್ಮ ಪ್ರಾಣ ತೆಗಿತಾನೆ. ಅಣ್ಣ ಬಿಟ್ಬೇಡ, ನಮ್ಮ ಅಪ್ಪ ನಾನು ಒಬ್ಬನೇ ಮಗನ. ಗೇಮ್ ಮಾಡ್ತಾ ಇರಲಿ, ನಕ್ಕೊಂಡು ಇವಾಗ ಸಾಂಗ್ ಹೇಳ್ಬೇಕು, ನಾವು ಕಂಡುಹಿಡಿಬೇಕು. ಆಡು. ಆಸ್ಮಾ ಪೇಷಂಟು. ಓ ಫಾಸ್ಟ್ ಸಾಂಗ್ ಆಡು. ಸ್ವಲ್ಪ ಜಾಸ್ತಿ ಆಡು. ಇಲ್ಲ ಇನ್ನೊಂದ್ಸೂರು, ಒಂದೆರಡು ಆಡು. ಒಂದೆರಡು ಲೈನ್. ರೈಮ್ಸು ABCDEFG HIJK UVWXYZ ಅಲ್ವಾ? ಕನ್ನಡ ಸಾಂಗ್. ಸಾರಿ. ಮತ್ತೆ ಯಾವ್ದು ಹೇಳು ಒಂದ್ಸರಿ ಸಾಂಗ್ ಹೇಳು. ಈ ಗೇಮ್ ನಮಗ್ ಬೇಕು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ರಿವೀಲ್ ಮಾಡು ಒಂದ್ಸರಿ. ಸ್ಟೆಪ್ ಮಾಡಿ ಹೋಗ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇದು ಗೊತ್ತಾಯ್ತು ಅನ್ಸುತ್ತೆ ನಂಗೆ. ಮಾರಮ್ಮನ ಜಾತ್ರೆ ದಿವಸ ಕೊಡಿ ಬಿಕ್ತು ಒತ್ತಾಸೆಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಪರವಾಗಿಲ್ಲ. ನೆಕ್ಸ್ಟ್ ನೀನು ಸ್ಟಾರ್ಟ್ ಮಾಡ್ಬೇಕು. One eternity later.
ಅದು ಅಂತಲ್ಲ, ನಕ್ಕೊಂಡು ಬರ್ತಾ ಇಲ್ಲ, ಹಾಡೇ ಬರ್ತಾ ಇಲ್ಲ ನನಗೆ. ಬೇಗ ಬೇಗ ಆಡು. ನಾನು ಹೇಳ್ತೀನಿ. ಕರೆಕ್ಟ್. ಹೆಂಗೆ ನಮ್ಗೆ ಮಾಡಕ್ ಕೆಲ್ಸ ಇಲ್ದರೆ ನಿದ್ದೆ ಬರ್ತಿಲ್ಲ ಅಂತ ಆಟ ಆಡ್ಕೊಂಡ್ ಕೂತಿದ್ವಿ. ನಿದ್ದೆ ಬಂದ್ರು ಪಾಂಡಿಚೇರಿಗೆ ನಾವು ರೆಸ್ಟ್ ತಗೊಳಕ್ ಬಂದಿಲ್ಲ, ಕಾಸು ಖರ್ಚು ಮಾಡ್ಕೊಂಡ್ ಬಂದಿದ್ವಿ. ಕಾಸು ಖರ್ಚಾಗಿರೋದು ವೇಸ್ಟ್ ಆಗ್ಬಾರ್ದು ಅಂತ ಆಟ ಆಡ್ತಾ ಇದ್ವಿ. ಮೇಯಾ we can't sleep, we can't afford to sleep. The night is young. ಹೊಸದ ಹಳೇದ ಇಂಟ್ರಡ್ಯೂಸ್ ಕೊಡು ಬ್ರೋ. ಟ್ರೋಲ್ ಬ್ರೋ ಗೊತ್ತಾ? ಇಲ್ಲಿ ಇನ್ನೊಂದ್ಸರಿ ಲಾಸ್ಟ್ ತುಂಬಾ ನೋಡ್ಬೇಡಿ. ಬಾಸ್ಗೆ ಚೆನ್ನಾಗಿ ಮಾಡ್ತೀರಾ, ಟಿವಿಯಲ್ಲಿ ನೋಡಿದೀನಿ ಅಂತ. ಥ್ಯಾಂಕ್ ಯು. ಆಗಿಂದ 2 ಸಲ ಕಳಿಸ್ದೆ ಥ್ಯಾಂಕ್ ಯು. ಆಡಿ ಇನ್ನೊಂದ್ಸರಿ. ಆಕಾಶ ದೀಪವು ನೀನು ಇಲ್ವಾ? ಹೇಳ್ಬಿಟ್ಟಾದ್ರು ಮಾಡಾಕ್ತಾರೆ. ನಾನೇ ಭಯ ಬಿದ್ದೆ. ಆಕ್ಚುಲಿ ಇಷ್ಟು ಪಿಚ್ ಡಾರ್ಕ್ ಇದೆ. ಟೈಮ್ ಇವಾಗ 3 ಗಂಟೆನಾ? ಅಲ್ಲ 1:30 2 ಗಂಟೆ 2 AM 1:46. ಆದ್ರೂ ಎಂತ ಹುಚ್ಚಾಟ ಬೇಕಾ ನಮ್ಗಿದು? ಅಲ್ಲ ಬ್ರೋ, ಪಕ್ಕದಲ್ಲಿ ಯಾರು ಮಲ್ಕೊಂಡಿರ್ಬೇಕು. ಇವಾಗ ಎದ್ದು ನಿಮ್ಗೆ ಎತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ಅಲ್ಲ ಆಚೆಗಡೆ ಯಾರಿಲ್ಲ ಇವಾಗ. ஃபீலிங்கா அழைச்சிருக்கு. இங்க சொல்லுங்க. நான் காலையில 12 மணிக்கு చెక్ అవుట్ రూమ్ నుంచి. 12 o'clock చెక్ అవుట్. అప్పుడమా బస్ 4 మணிకి. గ్యాప్ లో 4 hours చెట్టినాడులో స్పెండ్ పన్నో. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. டைம் ஸ்பெண்ட் பண்ணோம். அதுக்கு ஏசி வேணும். இருக்கா அங்க? டன். குட் ஐடியா. 4 மணி நேரம் சாப்பிடு. சாப்பிட ಆಗ್ಲೇಬೇಕು. ಇನ್ನೊಂದು ಬಾಟಿ பேச மாட்டேன் ಅಂದ್ರೆ ನಾನು ಮಾತಾಡಲ್ಲ ಅಂತ. ಇವರು ಇಂಗ್ಲಿಷ್ ಅಲ್ಲಿ ಟ್ರೈ ಮಾಡಿದ್ರು, ತಮಿಳಲ್ಲಿ ಟ್ರೈ ಮಾಡಿದ್ರು. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲ, ಕನ್ನಡ ಅದು. ನಾವು ಸೆಕೆಂಡ್ ಇಯರ್ ಕ್ರೆಡಿಲ್ ಅಂತ ಒಂದು ಹೊರಗೆ ಬಂದಿದ್ದೀವಿ. ಅಲ್ಲಿ ಕನ್ನಡದಲ್ಲೆಲ್ಲ ಬರ್ದಿದ್ದಾರೆ. ಅದಕ್ಕೆ ಎಷ್ಟು ಖುಷಿ ಆಗಿದೆ. ನಮ್ಮ ಕನ್ನಡದವ್ರಿಗೆ ಅದು ನೋಡಿದ ತಕ್ಷಣ ಎಕ್ಸೈಟ್ಮೆಂಟ್ ನೋಡಿ ಎಲ್ಲರೂ. ನಾವು ಕನ್ನಡದ ರೂಮ್ ತಗೋಬೇಕಿತ್ತು.
ಕನ್ನಡದ್ರಿಂದ ತಗೋಬೇಕು. ಹೌದು, ಆದರೆ ಇದೆಲ್ಲ ನಾವು ಸ್ಕೆಚ್ ಥರ ಇದೆ, ಬಟ್ ನಾವು ಹಂಗಿಲ್ವಲ್ಲ, ಅಮೀಬಾ ಥರ ಇದೀವಿ. ಒಬ್ಬೊಬ್ರು ಒಂದೊಂದು ಶೇಪಲ್ಲಿ ಇದೀವಲ್ಲ. ಬಟ್ ಇದೊಂಥರ ಯಾವ ಫೀಲಲ್ಲಿ ಇದೆ ಇದು? ಸ್ಕೆಚ್ ಆರ್ಟ್. ಓ ಮೈ ಗಾಡ್, ಇಟ್ಸ್ ಫುಲ್ ಪ್ರಿಂಟ್ರೆಸ್ಟ್ ಇಬ್ರು. ನಮ್ಮ ರೀಲ್ಸ್ಗೆ ಒಳ್ಳೆ ಜಾಗ ಸಿಕ್ತು. ವಾವ್, ಇಟ್ಸ್ ನೈಸ್. ಹಾಗೆ ಎಲ್ರಿಗೂ ರೂಮ್ ಟೂರ್. ಕಲರ್ಫುಲ್ ಆಗಿದೆ. ಹಾಗೆ ರೂಮ್ ಟೂರ್ ಕೊಡು. ಹಾಂ, ಮೇಲೆ ಓ, ಇದು ಜಸ್ಟ್ ಸುಮ್ಮನೆ ಕೂತ್ಕೊಳ್ಳೋದು ಲಿವಿಂಗ್ ಏರಿಯಾ. ಪ್ಲೇಸ್ ಇದು, ವಾಶ್ರೂಮು, ಮೇಲೆ ಬೆಡ್. ಫುಲ್ ಕಪ್ಪಗೆ ಬರ್ತದೆ. ರೆಸ್ಟ್ ರೂಮು ದೊಡ್ಡದಾಗಿದೆ ಬ್ರೋ. ಆ್ಯಪ್ಸ್ This bed. ನೋಡಿದು. I mean it's a swing. ಪಕ್ಕದ ಮನೆಯವರೇ ಮೇಲ್ ಬನ್ನಿ ಅಂತೆ. ಹ್ಞೂ ಬ್ರೋ, ಇದು ಕೆಳಗು ಓಪನ್ ಇದೆ ಬ್ರೋ. ಬಿದ್ಗಿದ್ದು ಹೋದ್ರೆ ಆ ಸದ್ದಿಲಂತೂ ಬಿದ್ದೋಗಲ್ಲ. ನಾವು ತೂರಲ್ಲ ಅಂತೆ. ಇರಿ ಟನ್ ಟಡ ಟಡ. ಹಾಯ್ ಪಕ್ಕದ ಮನೆಯವರೇ. ಹಾಯ್, ಹೇಗಿದ್ದೀರಾ? ಹೊಸ ರೂಮ್ಮೇಟ್, ನೀವಿಬ್ರು ರೂಮ್ಮೇಟ್, ಎಸ್. ಹಾಯ್, ಹೇಗಿದ್ದೀರಾ? ಮನೇಲಿ ಗಂಡ ಮಕ್ಳು ಹೇಗಿದ್ದಾರೆ? ಮನೆ ಸೌಖ್ಯನಾ? ನಾನು ದಕ್ಷಿಣ ಹನಿಮೂನಿಗೆ ಬಂದಿರೋದ್ರ ಫೀಲ್ ಆಗ್ತಿದೆ ಅಂತ. ನಾನು ಭಾವನ ಪಾಂಡಿಚೇರಿ ಬಂದು ನಾವು ಇಂಗ್ಲೀಷಲ್ಲಿ ಆಗಿದ್ದೀವಿ. ಸೊ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿದೆ. ಇದು ನಾವು ಗೊತ್ತಿಲ್ಲಂಗೆ ದಿಸ್ ಇಸ್ ಚಿಕನ್ ಸಾಸೇಜ್. ಹೆಂಗಿದೆ? ಅಲ್ಲೋ, ನಿಮ್ಮ ಗೋಗಲ್ಸ್ನ ಇಲ್ಲಿಡಿ. ಎಷ್ಟು ಡೆಡಿಕೇಶನ್. ನಮ್ಮ ಅಕ್ಕ ಕಾಲು ಮುರ್ಕೊಂಡು ಕೂಡ ಟ್ರಿಪ್ಪಿಗೆ ಬಂದು ಕಷ್ಟಪಡ್ತಾ ಇದ್ದಾರೆ. ಡೌನ್. ಇದೇ ಮೇನ್ ಪಾಂಡಿಚೇರಿಯ ಫಿಶಿಂಗ್ ಹಾರ್ಬರ್. ಹಂಗಾರೆ ಇಲ್ಲಿ ಫಿಶ್ ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಯಾವುದೋ ಕಾಡಲ್ಲಿ ಬಿಟ್ಟಂಗಿದೆ, ನೋಡ್ಕೊಂಡು ಬರ್ತಾ ಇರೋದು. ಇಲ್ಲಿಂದ ನಾವು ಅರಕಮೇಡಿ ಅಂದರೆ ಇದು ಶೂಟಿಂಗ್ ಸ್ಪಾಟ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮ್ಯಾಂಗ್ರೋವ್ ಫಾರೆಸ್ಟ್ ಅವ್ರದ್ದೇ ಆ ಬೋಟಲ್ಲಿ ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗಿ ಇಲ್ಲಿಗೆ ಬರ್ತಾ ಇದ್ದೀವಿ. ನಾವು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಬರೀ ಫೋಟೋಸ್ ತಗೋತಾ ಇದ್ವಿ, ಅದಕ್ಕೆ ವಿಡಿಯೋ ಮಾಡೋದು ನೆನಪಿಲ್ಲ. ಹುಡು ಬನ್ನಿ ನಾನು ಇವಾಗ ಡೇ ಎಷ್ಟಿವತ್ತು? ಡೇ 3. ಒಂದು ಟೈಮು 1 ಗಂಟೆ. ಇವಾಗ ಎದ್ದು ಏನೂ ತಿಂದಿಲ್ಲ, ಇವಾಗ ಎದ್ದು ರೆಡಿ ಆಗ್ತಿದ್ದೀವಿ. ಇವಾಗೇನಿಲ್ಲ, 1 hour ಮುಂಚೆ ಎದ್ದು 1 hour ಟೈಮ್ ಕೊಟ್ಟಿದ್ವಿ ರೆಡಿ ಆಗಿ ಅಂತ. ಆ ಪಕ್ಕದ ಮನೆಯವ್ರು ರೆಡಿ ಆಗಿಲ್ಲ ಇನ್ನೂ ರೆಡಿ ಆಗಿಲ್ಲ. ಗುಡ್ ಆಫ್ಟರ್ನೂನ್. ಅಮ್ಮ ಆದರೆ ಬಿಸಿಲು ಮಾತ್ರ. ಯಾರು ಪಕ್ಕದ ಮನೆಯವ್ರೇ ಇದ್ದೀರೇನ್ರಿ? ಏನ್ರಿ ನೀವು ಇಷ್ಟು ಲೇಟು? ಓ ರೆಡಿ. ನಾನಿಷ್ಟೇ. ಎಲ್ಲಿದೆ ಅವಳು? ಗೊತ್ತಿಲ್ವಲ್ಲ. ಯಾವ ಬ್ಯಾಗೆ? ಮೈಕಲ್ ಕಾಸ್ದಾ? ಕಾರಲ್ಲಿ ಏನಾದ್ರು ಬಿಟ್ಟು? ಇಲ್ಲ ಎತ್ಕೊಂಬಂದು ನಂಗೆ ನೆನಪಿದೆ. ಹೌದು, ಪಕ್ಕದ ಮನೆಯವ್ರೆ ಬರ್ರಿ, ಹೋಗುಮ ಊಟ ಮಾಡುವ. ಅದೇ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ. ರುಬೇಂದೋ ಆಶ್ರಮ್ ಎದುರುಗಡೆ ಫುಟ್ವೇರ್, ಫ್ರೀ ಫುಟ್ವೇರ್ ಸ್ಟ್ಯಾಂಡ್. ಫುಟ್ವೇರ್ ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋದು. ಸೊ ಇದು ಏನಿದು? ಹಲೋ, ಸರ್ಪ್ರೈಸ್. ನೀನಲ್ಲ,
ಅಯ್ಯೋ ಯಾ ನಮ್ಗೆ ಡೆಸ್ಟಿನಿ ನಮ್ಗೆ ನೆನ್ನೆ ಆಕ್ಚುಲಿ ಇವರೇ ಇದ್ದಿದ್ದು. ಇವತ್ತು ಸಡನ್ ಆಗಿ ಸರ್ಪ್ರೈಸ್ ಇಂದ ಇವ್ರು ಬಂದ್ರು. ನಾನೆಲ್ಲಿ ಅವರೆಲ್ಲಿ ನಾವೆಲ್ಲಿ ಅವರಲ್ಲೇ. ನಾವು ಇವಾಗ ಒಂಥರ ಒಂದು ಸ್ಮಾಲ್ ಕಾಂಪ್ಲೆಕ್ಸ್ ಥರ ಇದೆ. ಐ ಥಿಂಕ್ ಯು ಕ್ಯಾನ್ ಡೂಸ್ ಇಟ್. ಎಲ್ಲ ಅಫೋರ್ಡಬಲ್ ಆಗಿದೆ ಆ್ಯಂಡ್ ಬೆಟ್. ನೀನು ಹೇಳು ನಾನು ಮಾತಾಡೋದು. ನೋಡಿ ಗೈಸ್, ಅವಳ ಬ್ಲಾಗಿಗೆ ಅವಳೇ ಎಡ್ ಮಾಡ್ಕೊಂಡು ಅವಳೇ ವಿಡಿಯೋ ಮಾಡು ನನಗೆ ಕಂಟೆಂಟ್ ಬೇಕು ಅಂತ ಹೇಳಿ ಇಲ್ಲ ಇದನ್ನು ಮಾಡ್ಕೊಂಡಿರೋದು ಅವಳು ರೀಲ್ಗೋಸ್ಕರ. ಹೌದು, ಬಟ್ ಬ್ಲಾಗ್ ಮಾಡು ಅಂತ ಇವಳು ಹೇಳಿದ್ರು. ಆದ್ರೂ ರೀಲ್ಸ್ಗೋಸ್ಕರ ಏಟ್ ಮಾಡ್ಕೊಂಡಿದ್ದಾಳೆ ಅಂದ್ರೆ 10 million ವ್ಯೂಸ್ ಪಕ್ಕ. ನೋಡ್ತೀನಿ. Here we are officially ending our trip. DKD Girl Gang, Sabu Daba, signing off. And we are going back home. ಎಲ್ಲರೂ ಬೇಜಾರಿದ್ದಾರೆ. ರಕ್ಷು ಅಳ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಹೇಳಿ, ಮತ್ತೆ ಅದಕ್ಕೆ ಫೋನ್ ಪೇ ಸ್ಕ್ಯಾನರ್ ಹಾಕಿರ್ತೀರಿ. ಮ್ಯೂಟ್ ಮಾಡ್ತೀನಿ, ನನಗೆ ನೋಡೋಕ್ಕಾಗಲ್ಲ ವಿಡಿಯೋಸ್ನ.